ಇವತ್ತಿನ ವಿಡಿಯೋದಲ್ಲಿ ನಾವು ಕವಲೇದುರ್ಗ ಫೋರ್ಟ್ ಒಳಗೆ ಏನೇನಿದೆ ಮತ್ತೆ ಹೆಂಗಿದೆ ಅಂತ ನೋಡ್ತೀವಿ. ಕವಲೇದುರ್ಗದಲ್ಲಿ ಏನೇನಿದೆ ಅಂತ ನೋಡೋದಷ್ಟೇ ಅಲ್ಲ, ಈ ತರ ಕ್ಲಾಕ್ ಟವರ್ ವ್ಯೂ ನ ನೋಡ್ತಾ ಪ್ರತಿಯೊಂದು ಮಹಾದ್ವಾರಗಳನ್ನ ದಾಟ್ತಾ ಹೋಗುವಾಗ ನಮ್ಗೆ ಇಲ್ಲಿ ಸ್ಪೆಷಲ್ ಗೈಡ್ ಕೂಡ ಸಿಗ್ತಾರೆ. ಇಲ್ಲಿ ವಿಶೇಷವಾದ ಕಾಶಿ ವಿಶ್ವನಾಥ ದೇವಸ್ಥಾನ, ಹಾಗೇನೆ ಇಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಕಲ್ಯಾಣಿ ಅಥವಾ ಕೊಳನ ನೋಡ್ತಾ ತುಂಬಾನೇ ಫೇಮಸ್ ಆಗಿರೋ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಚಿಕ್ಕದಾದ ದೇವಸ್ಥಾನ ಸಹ ನೋಡ್ತೀವಿ. ಇವಾಗ ನಾವು ಗದ್ದೆಗಳ ನಡುವೆ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ಬೇಕು. ತುಂಬಾನೇ ಸುಂದರವಾಗಿರುತ್ತೆ. ಇನ್ನು ಜಸ್ಟ್ ಬಂದ್ವಿ, ಮಳೆನೂ ಈಗ ಬಂದೋಗಿರೋಂಗೈತೆ. ಬಂಡೆ ಮೇಲೆ ನಡ್ಕೊಂಡು ಹೋಗೋದೇ ಒಂದು ಅದ್ಭುತ. ಇವಾಗ ನಾವು ಕವಲೇದುರ್ಗ ಫೋರ್ಟಿಗೆ ಹೋಗ್ತಾ ಇದೀವಿ. ನೋಡ್ರಿ, ಇದಿಷ್ಟು ಟ್ರೆಕ್ಕಿಂಗ್. ಅಲ್ಲಿಂದ ಕಾರ್ ನಿಲ್ಸ್ಕೊಂಡು ಏನು ಓಮಿನಿ ನಿಲ್ಸಿ ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ಟ್ರೆಕ್ಕಿಂಗ್. ಅಲ್ಲಿಂದ ಮುಂದಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿಂದ ದಾರಿ ಸಿಗ್ತತಿ, ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಇದಿಷ್ಟು ಚೆನ್ನಾಗೈತೆ. ನಾಟಿ ಮಾಡ್ಲಿರೋದಕ್ಕೆ ಈ ಥರ ಕಾಣಿಸ್ತತಿ. ಇಷ್ಟು ಆದರೆ ಮಾತ್ರ ಒಳ್ಳೆ ವೆದರ್ ಆಗಿ ಬಂದಿರೋದಕ್ಕೂ ಅದಕ್ಕೂ ಒಳ್ಳೆ ಖುಷಿ. ತುಂಬಾನೇ ಚೆನ್ನಾಗಿ. ಇನ್ನೂ ನಾಟಿ ಮಾಡಿಲ್ಲ. ಗದ್ದೆ ಇದಿಷ್ಟು ಗದ್ದೆ ನೋಡಿರ್ಬೋದು. ಅಲ್ಲಿ ನೋಡಿ, ಅಲ್ಲಿ ಮೋಡ ಪೂರ್ತಿ ಕವರ್ ಆಗೈತೆ ಆ ಗುಡ್ಡದ ಮೇಲೆ ಪೂರ್ತಿ. ತುಂಬಾನೇ ಹೋಗಿ ಅಲ್ಲಿದೆ ಐತಲ್ಲ, ಅಲ್ಲಿಂದ ಸೀದಾ ಈಗ ಹತ್ಕೊಂಡು ಮೇಲೆ ಹೋಗ್ಬೇಕು. ಇದಿಷ್ಟು ಚಿಕ್ಕದು ಬ್ರಿಡ್ಜ್ ಥರ. ನೀರು ಹರಿತಿಲ್ಲ ಅಷ್ಟೇ. ಬರ್ತೀರಾ? ನೀರು ಹರಿತಿಲ್ಲ ಅಷ್ಟೇ. ಚೆನ್ನಾಗಿದೆ. ನಮ್ಮ ಟ್ರೆಕ್ಕಿಂಗ್ ಶುರು ಆಗಿದೆ. ಒಳ್ಳೆ ವೆದರ್ ಬಂದಿರೋದಕ್ಕೂ ಅವ್ರು ಅಲ್ಲಿ ಹೋಗಿ ಸೆಲ್ಫಿ ತಗೊಂತಿದ್ದಾರೆ. ನಾವಿಲ್ಲಿ ಹಿಂಗೆ ಪೂರ್ತಿ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಸಾಗರಣ್ಣ ಹಾಯ್. ಎಲ್ಲ ಇದೆಲ್ಲ ಹೆಂಗೆ ಕುಚ್ಕೊಂಡ್ ಬಿದ್ದೋಗಿತ್ತು. ಇನ್ನೊಂದು ಮರ ಬೇರೆ ಬಿದ್ದತ್ತೆ. ಇದು ಕಲ್ಗಳು ನೋಡಿದ್ರೆ ಜಾರ್ತತೇನೋ ಅನಿಸ್ತತೆ, ಆದರೆ ಜಾರಕ್ಕೆ ಅಷ್ಟೊಂದೇನಿಲ್ಲ. ಚಿಕ್ಕ ಚಿಕ್ಕ ಹನಿಗಳು ಹನಿತಾ ಇದೆ. ಫೋರ್ಟು ಎಂಟ್ರಿ ಆಗ್ತಾ ಇದೀವಿ. ನಮ್ಮ ಕವಲೇದುರ್ಗ ಫೋರ್ಟಿಗೆ ಎಂಟ್ರಿ ಆಗಿದ್ದೀವಿ. ಆದರೆ ಈಗ ಇಲ್ಲಿಂದ ಕೋಟೆ ಶುರುವಾಗುತ್ತೆ. ಅಲ್ಲಿ 7:45 ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಅಲ್ಲಿ ನೋಡಿ ನಮ್ಮ ಹಿಂದ್ಗಡೆ ಫೋರ್ಟ್ ಹೆಂಗೆ ಕಾಣಿಸ್ತೈತಿ. ಅಲ್ಲಿ ನೋಡ್ರಿ, ವ್ಯೂ ಮಾತ್ರ ಕ್ರೇಜಿ. ಫೋರ್ಟಿಗೆ ಇವಾಗ ನಾವು ಅಫಿಷಿಯಲಾಗಿ ಎಂಟ್ರಿ ಆಗ್ತಾ ಇದೀವಿ. ಬರ್ತಿ ದೊಡ್ಡಕ್ಕಿರೋ ಥರ ಕಾಣಿಸ್ತೈತಿ. ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೋಡಿ, ಅಲ್ಲಿ ಮೀನಿಂದು ಆಮೇಲೆ ಚಿತ್ರ ಐತಿ ಅಲ್ಲಿ. ಅದೇನು ಅಂತಂದು ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಷ್ಟು ದೊಡ್ಡ ಸಾಮ್ರಾಜ್ಯ ಈ ಕಡೆ ಮತ್ತು ಈ ಕಡೆ. ಇದು ಕೆಳದಿ ಅರಸರದ್ದು. ಬಂದ್ವಿ. ಇದು ಟವರ್ ಥರ, ಆದರೆ ಗೊತ್ತಿಲ್ಲ ಹೆಂಗೈತೆ ಅಂತ. ನೋಡಿ, ಕವಲೇದುರ್ಗ ಫೋರ್ಟಿಂದು ವ್ಯೂ. ಫಸ್ಟ್ ಎಂಟ್ರೆನ್ಸ್ನಲ್ಲಿ ಇಂಥ ವ್ಯೂ ಐತೆ. ಇಲ್ಲೆಲ್ಲ ಪೂರ್ತಿ ಇದು ಮಂಜು ತುಂಬ್ಕೊಂಡೈತಿ. ಮಳೆನೂ ಅಷ್ಟೇ ಚೆನ್ನಾಗಿ ಬರ್ತಾ ಐತೆ. ಫೋರ್ಟ್ ಒಳಗೆ ಅಲ್ಲೇ ಕೋಟೆ ಒಳಗೆ ಅಲ್ಸಿದ್ ಮರ ಬಿಟ್ಟದ. ಇಲ್ಲಿ ಚೆನ್ನಾಗೈತೆ ಮಾತ್ರ. ಇಲ್ಲಿ ನಮಗೆ ಗೇಟ್ ಸಿಗ್ತದೆ. ಇದೇನು ಚೆಕ್ ಪೋಸ್ಟ್ ಏನಪ್ಪ ಆಗಿನ ಕಾಲದ್ದು. ಮೇನ್ ಫೋರ್ಟ್ಗೆ ಇವಾಗ ಎಂಟ್ರಿ ಆಗ್ತಾ ಇದೀವಿ. ಗ್ಯಾಂಗ್ ಮೆಂಬರ್ ಅಲ್ಲೊಬ್ರು ಹೋಗ್ತಾರೆ. ಅದೇ ಗೇಟಿನ ವ್ಯೂ ಆಗಲೇ ಇಲ್ಲಿಂದಲೇ ಬಂದಿದ್ವಿ. ಹಿಂಗೆ ಪೂರ್ತಿ ಅಲ್ಲಿ ಫೋರ್ಟ್, ಅಲ್ಲೊಂದು ಟವರ್ ಐತೆ. ಈಗ ಅಲ್ಲಿ ಹೋಗೋಣ. ಅಯ್ಯೋ, ಇಲ್ಲಿ ನೋಡ್ರಿ, ಇದಷ್ಟು ಕುಸಿದು ಅಲ್ಲೇ ಬಿದ್ದೋತೆ. ಈ ಟವರಿಂದ ನಿಂತ್ಕೊಂಡು ನೋಡಿದರೆ ಅಲ್ಲೊಂದು ದೂರದಾಗ ಒಂದು ಮನೆ ಬಿಟ್ಟರೆ ಮತ್ತು ಇಲ್ಲೆಲ್ಲೂ ಯಾವುದು ಮನೆ ಇಲ್ಲ. ಪೂರ್ತಿ ಕಾಡು, ಫುಲ್ಲು ಫಾಗ್ ತುಂಬ್ಕೊಂಡೈತೆ. ಮಂಜು ತುಂಬ್ಕೊಂಡೈತೆ. ಅಲ್ಲಿ ನೋಡಿದ್ರು ಅಷ್ಟೇ. ಈಗ ಮೇಲಿಂದ ವ್ಯೂ ನೋಡೋಕ್ಕಾಗಲಿದ್ರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗೋಣ ಮೇಕೆ. ಆಗ್ಲಿಂದನೂ ನಮ್ಮ ಜೊತೆಗೆ ಇರೋದು ಇವರೊಬ್ಬರೇ ದಾರಿ ತೋರಿಸ್ತಿರೋದು. ಏನು ನಿಮ್ಮ ಹೆಸರು? ಸಿಂಹ. ಒಳ್ಳೆ ನಾಯಿ ಆಗಿರಂಗೈತಿ. ಬೊಗಳ್ತಿಲ್ಲ, ಕಡಿತಿಲ್ಲ, ಚೆನ್ನಾಗೈತಿ. ಈಗ ಇದು ಮುಗೀತು. ಇವಾಗ ಇನ್ನೂ ಮೇಲೆ ಹೋಗ್ಬೇಕು.
ನೋಡೋಣ ಇನ್ನೂ ಎಷ್ಟು ದೊಡ್ಡಕೈತೆ ಅಂತ. ಇದು ಮತ್ತೊಂದು ಸುತ್ತಿನ ಕೋಟೆ ಬಂದ್ವಿ. ಇಲ್ಲೊಂದು ದ್ವಾರ ಬಾಗಿಲು, ಸೆಕ್ಯೂರಿಟಿ ಚೆಕ್ ಪೋಸ್ಟ್ ಥರ ಬಂದ್ವಿ ನಾವು. 3ನೇ ಗೇಟ್ ಪಾಸ್ ಮಾಡ್ಕೊಂಡು ಒಳ್ಳೆ ಫಾಗ್ ಪೂರ್ತಿ ಪೂರ್ತಿ ಫಾಗ್. ಈಗ ಮತ್ತೆ ಹನಿಯೋದಕ್ಕೆ ಶುರುವಾಯ್ತು. ಇದಿಷ್ಟೇ ಅಲ್ಲ, ಇನ್ನು ಮುಂದೆ ಭಕ್ತಿ ಐತಿ ನೋಡೋಣ. ಇಲ್ಲಿರೋ ಪಕ್ಷಿಗಳ ಸೌಂಡ್ ಒಂದ್ಸರಿ ಕೇಳಿಸ್ಕೊಳ್ರಿ. ಇಲ್ಲಿ ಆಗ್ಲೇ ಬಂದಾಗ ಇಷ್ಟೊಂದು ಫಾಗ್ ಇದ್ದಿದ್ದಿಲ್ಲ, ಈಗಲೇ ಪೂರ್ತಿ ಫಾಗ್ ತುಂಬ್ಕಂತು. ಇದನ್ನು ಕ್ಲಿಯರ್ ಆಗೋದು ಇನ್ನೂ ತುಂಬ ಟೈಮ್ ಹಿಡಿತತೆ. ಕೋಟೆ ದಾರಿ ಬರ್ತಾ ಬರ್ತಾ ಹಿಂಗೆ ಚಿಕ್ಕದಾಗ್ತಾ ಹೋಗತ್ತೆ. ಅಲ್ಲೊಂದು ದ್ವಾರ ಆಯ್ತು. ಇವಾಗ ಅಲ್ಲಿಗೆ ಹೋಗ್ತದೆ. ಫಾಗ್ ಹೇಳಲೇಬಾರ್ದು, ಅಷ್ಟೊಂದು ಫಾ ಅಲ್ಲ ರೀ ಫಾ. ಸೊ ಇವಾಗ ನಮಗೆ ಇಲ್ಲೊಂದು ದ್ವಾರ ಸಿಗ್ತೈತೆ. ಇವಾಗ ನಾವು ಅದನ್ನು ಎಂಟ್ರಿ ಆಗ್ತಾರೆ. ನಾನು ಹಿಂದೆ ಬಂದು ನೋಡ್ರಿ ಎಷ್ಟೈತೆ. ಹಂಗೆ ದೇವಸ್ಥಾನದ ಹತ್ರ ನೋಡ್ರಿ ಎಷ್ಟು ದೊಡ್ಡ. ಇದು ಅಷ್ಟೇ, ಇದು ಒಂಥರ ಚೆಕ್ ಪೋಸ್ಟ್ ಇದ್ದಂಗೆ. ಅಂದರೆ ಯಾರ್ಯಾರು ಬರ್ತಾರೆ ಅಂತ ಎಂಟ್ರಿ ಆಗ್ತಾರಲ್ಲ ವಾಚ್ಮನ್ಗಳು, ಆ ಥರ. ಇದ್ರೊಳಗೂ ಈ ಥರ ಐತೆ. ಇಲ್ಲೇ ಕುತ್ಕೊಂತಾರೆ, ಇಲ್ರಿ ಕುತ್ಕೊಂಬೋದು. ಒಬ್ಬರು ಕಾಲು ಚಚ್ಕೊಂಡು ಮಕ್ಕೊಂಬೋದು, ಆ ಥರ ಐತೆ. ಸೊ ಇಲ್ಲಿಂದ ಹಿಂಗೆ ಬಂದ್ವಿ ಅಂದರೆ ಇದು ಮತ್ತೆ ಇದು ಕಂಬಗಳು. ಈ ಕಂಬ ನೋಡ್ರಿ, ಕಂಬ ಕಟ್ಟಾಗಿದ್ರು ಬಿದ್ದಿಲ್ಲ ನೋಡಿ. ಸೊ ಈ ಥರ ಐತಿ ಕವಲೆ ದುರ್ಗ ಫೋರ್ಟ್. ಸ್ವರ್ಗಕ್ಕೆ ತುಂಬಾನೇ ಹತ್ರ ಐತಿ. ನಾನು ಕವಲೆ ದುರ್ಗದ ಮೇನ್ ಅಟ್ರಾಕ್ಷನ್ ಅಂತ ಅಂದರೆ ಈ ದೇವಸ್ಥಾನ ಹೆಂಗೈತಿ, ಸೂಪರ್ ಆಗೈತಿ. ವೆದರು ಮಾತ್ರ ಸೂಪರ್ ಐತಿ. ಚಪ್ಪಲಿ ಇಲ್ಲೇ ಬಿಟ್ಟು ಒಳಗೆ ಹೋಗೋಣ. ಇವಾಗ ನಾನು ದೇವಸ್ಥಾನನ ಒಂದು ಪ್ರದಕ್ಷಿಣೆ ಆಗ್ತಿದ್ದೀನಿ. ಇಲ್ಲಿ ನೋಡೋ ಥರ ತುಂಬಾನೇ ಕಲ್ಲಿಂದು ಕೆತ್ತನೆಗಳು ಮಾಡಿದ್ದಾರೆ. ಇಲ್ಲಿ ಕೆತ್ತನೆಗಳು ಮಾಡಿದ್ದಾರೆ. ಇದು ಇಲ್ಲೆಲ್ಲ ಮಾಡಿದ್ದಾರೆ, ಆದರೆ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಾಗ್ತಿಲ್ಲ. ಮತ್ತೆ ಇಲ್ಲಿ ನೋಡ್ರಿ, ಇದೆಲ್ಲ ಕೋಡ್ ವರ್ಡ್ಸ್ಗಳು ಆಗಿನ ಕಾಲದ್ದು. ಇಲ್ಲಿ ಮೀನೈತೆ, ಮತ್ತೆ ಇಲ್ಲೊಂದು ಶಂಕು ಥರ ಐತೇನಪ್ಪ. ಇದು ಯಾವ ಸ್ಟ್ರಕ್ಚರ್ ಆಗೈತಪ್ಪ, ಹಿಂದಿನಿಂದ ಈ ಥರ ಕಾಣಿಸುತ್ತೆ. ಅದ್ಭುತ ಅಂದರೆ ಅದ್ಭುತನೇ. ಏನು ಅನಿಸ್ತೈತಿ? ಇದು ದೇವ್ರಿನ ಮುಂಭಾಗ ಇರೋದು. ಇಲ್ಲಿ ಬೇಜಾರಾದರೆ ಬಂದು ಈ ಥರ ಆಟ ಆಡೋಕ್ಕೆ ಬಟ್ಟೆ ಕೊಡ್ದಿದ್ದಾರೆ. ಇದು ಯಾವಾಗ ಕೊಡ್ದಿರೋದು? ತುಂಬಾ ಆಳ ಐತೆ. ಅಂದರೆ ಇದು ಮಾಡಿದ್ದಾರೆ. ಇಲ್ಲೆಲ್ಲ ಪೂರ್ತಿ ಖಾಲಿ ಖಾಲಿ. ಏನೇನು ಹೆಸರು ಬರೆದೋಗಿದ್ದಾರೆ ದೊಡ್ಡ ವ್ಯಕ್ತಿಗಳು ತಿಳ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಈ ಥರ ಖಾಲಿ ಐತೆ. ಇವಾಗ ಈ ದೇವಸ್ಥಾನ ನೋಡಿದ್ದಾತು ತುಂಬಾ ಫೇಮಸ್ ಆಗಿರೋ ದೇವಸ್ಥಾನ. ಅಲ್ಲಿರೋದು ದೇವಸ್ಥಾನ ಅಲ್ಲಿ ನೋಡಿ ವ್ಯೂ ನೋಡೋಣ ಅಂತ ಅಂದರೆ ಪೂರ್ತಿ ಫಾಗ್ ಕವರ್ ಆಗೈತೆ. ಆದರೂ ಬಿಡೋಣ, ಅಲ್ಲಿಗೆ ಹೋಗೋಣ. ವ್ಯೂ ಮಾತ್ರ ಇದು ಹಿಂಗೆ ಸ್ವರ್ಗದೊಳಗೆ ಅದೀವೇನು. ಅಂದರೆ ಮುಂಜೆಲ್ಲ ಇಲ್ಲಿ ಮೇಲೆ ಹೋಗ್ತಾ ಬರ್ತಾ ಐತಲ್ಲ, ಅದೇ ಥರ ಫೀಲ್ ಆಗ್ತೈತಿ. ನೋಡ್ರಿ ಈ ದೇವಸ್ಥಾನ ಹೆಂಗೈತೆ. ಆ ದೇವಸ್ಥಾನ ನೋಡಿ ಬಂದಮೇಲೆ ಇಲ್ಲಿಂದ ನಮಗೆ ಇಲ್ಲೊಂದು ಹೊಂಡ ಸಿಗ್ತದೆ. ಇಲ್ಲಿ ನೋಡಿ, ಕವಲೆ ದುರ್ಗ ಕೇರಳ ಆಗಿರತ್ತ. ನೀರಷ್ಟು ಕಪ್ಪುಗಿದಾವೆ ಅನ್ನೋದನ್ನು ಬಿಟ್ಟರೆ ವಾತಾವರಣ ಮಾತ್ರ ಬೆಸ್ಟ್ ಆಗೈತೆ. ಬೆಸ್ಟ್ 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 ಆ ಥರ ಐತಿ.
ಈ ದೇವಸ್ಥಾನ ಮುಗಿದ ಮೇಲೆ ನಮಗೆ ಇನ್ನೊಂದು ದೇವಸ್ಥಾನ ಐತೆ, ಅದು ಅಲ್ಲಿ ಮೇಲೈತೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ಇವಾಗ ನಾವು ಮೇನ್ ಅಟ್ರಾಕ್ಷನ್ ಆಗಿರುವಂಥ ಆ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಹಿಂಗೆ ಬರ್ರಿ, ಹಿಂಗೆ ಚೆನ್ನಾಗಿದಂತಪ್ಪ. ಹಿಂಗೆ ಹೆಂಗೆ ಹೋಗ್ಬೋದು? ಇಲ್ಲಿ 2 ದಾರ ಐತೆ, ಇಲ್ಲೊಂದು ಐತೆ, ಇಲ್ಲ ಅಷ್ಟಿಂದ ಮತ್ತೆ ಇಲ್ಲೊಂದು ಇದೈತೆ. ಬರ್ರಿ ಹಿಂಗೆ ಹೋಗೋಣ, ಸ್ವಲ್ಪ ದೂರ ಐತಲ್ಲ, ಹಿಂಗೆ ಬರ್ರಿ. ಬೇಕಾದ್ರೆ ಆಮೇಲಿಂದ ಇಲ್ಲಷ್ಟಿಂದ ಇಳಿದಿರಕತ್ತಲ್ಲ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ, ಆದ್ರೆ ಮುಂದೆ ಏನಿದೆ ಅಂತ ನೋಡೋ ಕುತೂಹಲ ಹೆಚ್ಚಿತ್ತು. ಈ 2 ದಾರಿಯಲ್ಲಿ ಒಂದ್ ದಾರಿ ಹಿಡಿದು ಮುಂದೆ ಹೋದ್ರೆ ನಮ್ಗೆ ಅರಮನೆ ಹೇಗಿದೆ ಅಂತ ನೋಡೋದಕ್ ಸಿಗುತ್ತೆ. ಹಾಗೆ ಅರಮನೆ ಅವಶೇಷಗಳನ್ನ ಸಹ ನೋಡ್ತೀವಿ. ಈ ಕಲ್ಯಾಣಿ ಸಹ ಅರಮನೆ ಹಿಂದೆನೆ ಇದೆ. ಇದನ್ನ ನೋಡೋದಕ್ಕೆ ಹೋಗೋ ದಾರಿ ತುಂಬಾನೇ ಅದ್ಭುತವಾಗಿದೆ. ಇಲ್ಲೊಂದು ನೋಡ್ರಿ, ಇಲ್ಲೊಂದು ಹೊಂಡ 2. ಈಗ ಇದು 2ನೇದು ನೋಡ್ತಿರೋದು ನಾವು. ಇಲ್ಲಿಂದ ನಡ್ಕೊಂಡು ಹೋಗ್ಬೋದು, ಆದರೆ ಇಲ್ಲೆಲ್ಲ ಮರಗಳೆಲ್ಲ ಬಿದ್ದಿದ್ದಾವೆ. ಇಲ್ಲಿಂದನೇ ನೋಡ್ಕೊಂಡ್ರಿ. ಕ್ಯಾಮ್ರಾ ಇಲ್ಲೇ ಇಟ್ಟು ಹೋದ್ರೆ ಹೆಂಗೆ? ಇದನ್ನೇ ತಗೊಂಡು ಹೋಗ್ಬೇಕು ಅಣ್ಣ. ಏನು ಅನ್ನಿಸ್ತೈತಿ ಈ ಥರದ್ದು ವಾತಾವರಣ? ತುಂಬ ಖುಷಿ ಅನಿಸ್ತಿದೆ. ಮತ್ತೇನಿಲ್ಲ. ಆಮ್ಯಾಕೆ ಹಿಂಗೆ ಸಡನ್ನಾಗಿ ಹೇಳ್ಬಾರ್ದು, ಒಂಚೂರು ಪ್ರಿಪೇರ್ ಆಗ್ಬತ್ತೀನಿ ಆಮ್ಯಾಕೆ ಹೇಳು. ಅಂದರೆ ದೊಡ್ಡ ಕೋಟೆ ಒಳಗೆ ಇಷ್ಟೊಂದೆಲ್ಲ ಐತೆ. ಅದ್ಭುತ, ಅಮೋಘ, ಸುಂದರ, ಸುಶೀಲ, ಪದಗಳು ಬರ್ತಾನೆ ಇಲ್ಲ. ಹಲೋ ಸರ್, ಹೌ ಆರ್ ಯು? ಹಾಯ್ ಸರ್. ಆಗ್ಲಿಂದ ನಮಗೆ ದಾರಿ ತೋರಿಸ್ತಿರೋದು ಈ ಸರ್ರೆ. ಇವರಿಗೊಂದು ಥ್ಯಾಂಕ್ಸ್ ಪ್ಲೀಸ್. ಥ್ಯಾಂಕ್ಸ್. ಮನುಷ್ಯ ಅಡ್ವೆಂಚರಸ್ ಆಗಿ ಇಲ್ಲದೆ ಹೋದ್ರೆ ನಾನು ಹತ್ರ ಕೂಡ ಸೇರಿಸಲ್ಲ. ಕ್ಯಾಕರಿಸಿ ಉಗಿದು ಓಡಿಸ್ಬಿಡ್ತೀನಿ. ನಾನು ಸ್ವಲ್ಪ ನಿಮ್ಮ ಥರನೇ ಅಂಕಲ್. ನನಗೆ ಶಿಸ್ತು ಮುಖ್ಯ. ವೆಲ್ಕಮ್. ನೀವು ಬರ್ರಿ, ಮುಂದೆ ಹೋಗಿ ಬರ್ರಿ. ಸೊ ಅವ್ರು ಬರ್ತಿರ್ತಾರೆ, ನಾವು ಇವಾಗ ಮುಂದೆ ಹೋಗೋಣ. ಮೂರನೇ ಹೊಂಡ ಇದು 3ನೇ ಹೊಂಡ, ಆದರೆ ಇದರಲ್ಲಿ ನೀರಿಲ್ಲ ಅಷ್ಟೇ. ಇದೊಂದು ಜಾಗ ಚೆನ್ನಾಗೈತೆ, ಇಲ್ಲಿ ಎಲ್ಲರೂ ಫೋಟೋ ತಕೊಂಡ್ವಿ. ಇವಾಗ ಇಲ್ಲಿ ನಂದಿ ಈ ಕಡೆ ಮಕ್ಕ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ, ಅಂದರೆ ಇಲ್ಲಿಂದ ಮುಂದೆ ಹೋಗ್ಬೇಕು ಅಲ್ವಾ? ಇದೊಂದು ದ್ವಾರ ಬಾಗಿಲು. ಇವಾಗ ಇಲ್ಲಿಂದ ಹೋಗ್ತೇವೆ, ಆದರೆ ಇಲ್ಲಿ ಕಂಬಗಳಿಲ್ಲ ಅಷ್ಟೇ. ಇವಾಗ ನಾವು ಪ್ರಾಣಿಗಳಿಗೆ ನೀರು ಕುಡಿಸಿದ್ದೀವಿ. ಇದೀಗ ನಾವೀಗ ಅರಮನೆ ಭಾಗದಲ್ಲಿದ್ದೀವಿ. ಅಮೋಘ, ಅದ್ಭುತ. ಇದು ಕುದುರೆಗೆ ನೀರು ಕುಡಿಸೋದು. ಹೋಗಕ್ಕೂ ಆಗಲ್ಲ, ಬರ್ರಿ. ಅಲ್ಲೊಂದು ಬಾನಿ ಐತೆ, ಇಲ್ಲೊಂದು ಬಾನಿ ಐತೆ. ಅರಮನೆ ನೋಡ್ರಿ, ಅರಮನೆ ಇಲ್ಲ, ಕೇವಲ ಅರಮನೆ ಅವಶೇಷಗಳು ಮಾತ್ರ ಇದ್ದಾವೆ. ಕೆಳದಿ ಅರಸರ ಅರಮನೆಗೆ ಅರಮನೆ ಅವಶೇಷ. ಈಗ ಕಬ್ಬಣ ಕಟ್ಟಿ ಹೆಂಗೆ ಪಿಲ್ಲರ್ ಹಾಕ್ತಾರೋ ಆ ಥರ ಆಗಿನ ಕಾಲದಾಗಲೇ ಈ ಥರ ಕಲ್ಲಿಂದ ಹಂಗೆ ನಿಲ್ಸಿದ್ದಾರೆ. ಏನೂ ಅಟ್ಯಾಚ್ ಮಾಡಿಲ್ಲ ಇಲ್ಲಿ ಅಲ್ವಾ? ಇಲ್ಲೇನು ಅಟ್ಯಾಚ್ ಮಾಡಿಲ್ಲ. ಇಲ್ಲಿ ಗ್ಯಾಪ್ ಐತೆ ನೋಡ್ರಿ. ಮತ್ತು ಅದಕ್ಕೆ ಅದು ನಿಂತ್ಕೊಳ್ಳೋದಕ್ಕೋಸ್ಕರ ಇದೊಂದು ಕಬ್ಬಣ ಹೊಡೆದಿದ್ದಾರೆ. ಮತ್ತು ಅದಾದರೆ ಇಲ್ಲೊಂದು ಓಲ್ ಐತೆ ಅಷ್ಟೇ. ಇಷ್ಟೇ ಉದ್ದ ಓಲಿರೋದು, ಇಷ್ಟುದ್ದ ಓಲ್ ಐತೆ ಅಣ್ಣ. ಮತ್ತೆ ಮಂಜು ನಿನ್ನಿಂದ್ಗಡೆ ಅರಮನೆ. ಇದು ಏನು ಅರಮನೆದಿದ್ದು ದರ್ಬಾರು ಬಿಟ್ಟು ಈಗ ಮುಂದೆ ಹೋಗ್ತದೀವಿ. ಇದು ಏನೇನು ಅನ್ನೋದು ಗೊತ್ತಾಗ್ತಿಲ್ಲ. ಒಟ್ಟಿಗೆ ನೋಡ್ಕೊಂತ ಹೋಗ್ಬೋದು ಅಷ್ಟೇ. ಇದ್ರ ಮೇಲಿಂದ ನೀವು ಸುತ್ತ ನೋಡಿದ್ರು ಬರೀ ಇದೇ ಕಾಣಿಸೋದು, ಅವಶೇಷಗಳೇ. ಕವಲೆದುರ್ಗದ ಅರಮನೆ ಒಳಗೆ ಒಂದು ಬಾವಿನೂ ಐತಿ. ನಿಧಿ ಎಲ್ಲ ಅದನ್ನೆಲ್ಲ ತಿಳ್ಕೊಳಕ್ ಹೋಗ್ಬಿಟ್ರಿ. ಒಂದು ನೀರಿಗೋಸ್ಕರ ಬಾವಿ ಮಾಡ್ಕೊಂಡ್ರೆ ಆಗಿನ ಅರಮನೆಗೆ. ಇವೆಲ್ಲ ಆಗಿನ ಕಾಲದ ಕೋಣೆಗಳು. ಅಂದರೆ ಅದೇ ಬಿಲ್ಡಿಂಗ್, ಅಂದರೆ ಅರಮನೆನೇ ಬಿಲ್ಡಿಂಗ್ ಅಂತ. ಬಿಲ್ಡಿಂಗಿಗೆಲ್ಲ ಹೋಲಿಸೋದಕ್ಕಾಗೋದಿಲ್ಲ ಇದನ್ನು. ದೊಡ್ಡ ಅರಮನೆ, ತುಂಬ ಅಂದರೆ ತುಂಬಾ ಚೆನ್ನಾಗೈತೆ. ಕ್ರಮೇಣ ಹಾಳಾಗ್ತಾ ಹೋಗ್ಬೇಕಷ್ಟೆ. ಹೆಂಗೈತೆ ನೋಡ್ರಿ ಇಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದ್ರದ್ದು ಆಗಿನ ಕಾಲದ ಕೆತ್ತನೆಗಳು ಇನ್ನೂ ಹಂಗೆ ಐತೆ ಎಲ್ಲ.
ಏನು ಇದು ಆಗಲೇ ಹೇಳಿದ್ರಲ್ಲ ನಿಧಿ ಐತೆ ಅಂತಂದು ಇಲ್ಲೆಲ್ಲ ಬೊಗ್ದಿದ್ದಾರೆ ಅಂತ ಅಷ್ಟೇ. ಇದು ಗುಂಡಿಲ್ಲ, ಬರೀ ಇದೈತಷ್ಟೇ. ಇದು ಆಗಿನ ಕಾಲದ ಬಾತ್ರೂಮ್ ಅಲ್ಲ, ಟಾಯ್ಲೆಟ್ ರೂಮ್. ಆದರೆ ಈಗ ಇಲ್ಲೊಂದು ಕೊಳ ಐತೆ, ಕೊಳ ತಗೋಣ. ಆಗಿಲ್ಲ ಅಲ್ಲ, ಅಂದರೆ ಇಲ್ಲಿ ನೀರು ತುಂಬಿಲ್ಲ ಅಷ್ಟೇ. ಇವಾಗ ನಾವು ಈ ಕೊಳ ಹೆಂಗೈತೆ ಅಂತ ನೋಡೋದಕ್ಕೆ ಹೋಗೋಣ. ಕೊಳದಲ್ಲಿ ನೀರು ಕಮ್ಮಿ ಐತೆ. ಕಾಲದ್ದು ರಾಜ ಮಹಾರಾಜರಿಗೆ ಮಾತ್ರ ಸೀಮಿತ ಆಗಿತ್ತು ಅಷ್ಟೇ. ಈಗ ಈ ಕೊಳ ನೋಡಿದ್ವಿ, ಮುಂದೆ ಏನು ಸಿಗ್ತತ್ತೋ ಅದನ್ನ ನೋಡೋಣ. ಮಳೆ ಅಂದರೆ ಜಾಸ್ತಿ ಬಂದು ನೀರು ನಿಂತ್ಕೊಂಡಿರುತ್ತಲ್ಲ ಆವಾಗ ಮಾತ್ರ ಪೂರ್ತಿ ಬ್ಲೂ ಆಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಸೊ ಇವಾಗ ಇದು ಕಮ್ಮಿ ಐತೆ ಅಷ್ಟೇ, ಅಂದರೆ ನೀರೈತೆ ಅಂದರೆ ಕಮ್ಮಿ ಐತಿ. ಇದನ್ನ ಯಾವ ಮೇಲಿಂದ ನೋಡಿದರೆ ಹೆಂಗೆ ಕಾಣಿಸ್ತತೆ ನೋಡಿ. ನೀವು ಇವಾಗ ಅರಮನೆ, ಈ ಕೊಳ ಎರಡನ್ನೂ ನೋಡ್ತೀರಾ. ಟಾಪ್ ಆ್ಯಂಗಲಿಂದ ಕೊಳದ ವ್ಯೂ ನೋಡಿ. ಇವಾಗ ಈ ಕವಲೇದುರ್ಗದ್ದು ಮೋಸ್ಟ್ ಅಟ್ರಾಕ್ಟಿವ್ ಆಗಿರೋವಂಥ ಪ್ಲೇಸ್ ಅಂದರೆ ಅಲ್ಲೊಂದು ಮೇಲೆ ಚಿಕ್ಕ ದೇವಸ್ಥಾನ ಐತಲ್ಲ, ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಗೈಡ್ ಇಲ್ಲಿ ನೋಡಿ, ಇಲ್ಲೇ ಅದಾರೆ. ಅವರೆಲ್ಲೂ ಹೋಗ್ತಾನೆ ಇಲ್ಲ ನಮ್ಮನ್ನು ಬಿಟ್ಟು. ನೀರಿನ ಸ್ಟೋರೇಜಲ್ಲೇ ಇದು. ಇದೇ ಸಪ್ರೇಟು ಗೈಸ್. ಆ ದೇವಸ್ಥಾನ ನೋಡೋದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ಕಾಶಿ ವಿಶ್ವನಾಥ ದೇವಸ್ಥಾನ ಯಾವ ಥರ ಕಾಣಿಸ್ತೈತೆ ಅಂತ. ಮತ್ತೆ ಅದರಿಂದ ಪೂರ್ತಿ ಮೋಡಗಳು ಪೂರ್ತಿ ಹಿಂಗೆ ಹರಿದೋಗ್ತಾ ಇದ್ದಾವೆ. ಇವಾಗ ಅಲ್ಲೋಗಿದಾರಲ್ಲ, ಅಲ್ಲಿ ವ್ಯೂನ ನೋಡೋಣ, ಅಲ್ಲಿನ ವ್ಯೂ. ಇವಾಗ ಇಲ್ಲಿಂದ ವ್ಯೂ ನೋಡೋಣ. ಇದು ಒಂದು ಕ್ಲಾಕ್ ಟವರ. ಮೋಸ್ಟ್ ಅಟ್ರಾಕ್ಟಿವ್ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮೇಲೆ ಈ ಥರ ಹತ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗೈತೆ ಮಾತ್ರ. ಫುಲ್ಲು ಟಾಪ್ ವ್ಯೂ ನೋಡಿ ಅಲ್ಲಿ ಮೇಲೆ. ಆದರೆ ಇಲ್ಲಿ ಗೊತ್ತಾಗಲ್ಲ, ಇಲ್ಲಿ ಹೆಂಗೋ ಹೋಗು ಅಂತಂದು ಕಾಣಿಸ್ತಿರ್ತದ. ಸುಮ್ಮನೆ ಎತ್ಲಾಗ ಹತ್ಕೊಂತ ಹೋಗ್ತಿರೋದೆ ಸುಮ್ಮನೆ. ಕವಲೇದುರ್ಗದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ, ಮೂರ್ತಿಗಳು. ಅಲ್ಲಿ ಯಾವುದೋ ಒಂದು ಕೆರೆ ಥರ ಐತಿ ಅಲ್ಲಿ, ಅದು ಮತ್ತು ಈ ಕಡೆ ಪೂರ್ತಿ ಮಂಜು ಆವರಿಸ್ಕೊಂಡೈತಿ. ಹಾಂ, ನಾವು ಆಗಲೇ ಅಲ್ಲೆಲ್ಲ ಕೋಟೆ ಐತಲ್ಲ ಅಲ್ಲಿಗೆಲ್ಲ ಹೋಗಿ ಬಂದಿದ್ವಿ. ಸೊ ಇದು ದೇವಸ್ಥಾನ ಹಿಂದೆ, ಆದರೆ ಇದ್ರದ್ದು ಗೋಪುರ ನೋಡಿ ಎಲ್ಲ ಬಿದ್ದೋಗೈತೆ ಅಷ್ಟೇ. ಆದರೆ ಐಕಾನಿಕ್ ಪ್ಲೇಸ್ ಇದು ಕವಲೇದುರ್ಗದ್ದು. ಆಗಲೇ ಮಂಜು ಕವಿದಾಗ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಆದರೆ ನಾವಲ್ಲಿ ಅರಮನೆ ನೋಡಬೇಕು ಅಂತ ಹೋದ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಗೈಸ್, ಈ ನರಸಿಂಹ ದೇವಸ್ಥಾನದ ಹತ್ರ ನಿಂತ್ಕೊಂಡ್ವಿ ಅಂತ ಅಂದರೆ ಅಲ್ಲಿ ಅರಮನೆ, ಅದು ಅರಮನೆ. ಇಲ್ಲಿ ನೋಡಿ, ಇದು ಒಂದು ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ. ಇಲ್ಲೊಂದು ಐತಿ ದೇವಸ್ಥಾನ, ಮತ್ತು ಇಲ್ಲಿಂದ ದೊಡ್ಡ ವ್ಯೂ. ಸೊ ಇದಿಷ್ಟು ಕವಲೇದುರ್ಗದ್ದು ವಿಡಿಯೋ ಆಗಿತ್ತು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇಲ್ಲಿ ನೋಡ್ರಿ, ಎಂತ ಒಂದು ಒಳ್ಳೆ ಲೊಕೇಶನ್ ಅಂತ ಹೇಳ್ತೀವಿ. ಇನ್ನೊಂದ್ಸರಿ ಯಾರು ಬೇರೆ ನಂಬರ್ ಹೇಳ್ರಿ, ಬೇರೆ ನಂಬರ್ ಹೇಳ್ರಿ, ಬೇರೆ ಸ್ಟಾರ್ಟ್. ಈಗೆಲ್ಲ ಅಲ್ಲಿ ನೋಡ್ರಿ, ನೀನ್ ಬಂದಿಯಾ ಅಲ್ಲೇನಾದ್ರು ಹೇಳು. ಗೇಟ್ ಪ್ರೇಮಿ, ಅದ್ ಬೇಡ, ಬೇರೆ ಏನಾದ್ರು. ಹೆಂಗ ಅನಿಸ್ತು ಇದು ವಾತಾವರಣ? ಹುಡುಗಿಯರ ಹೆಸರು ಹೇಳ್ಬೇಡ, ಎಲ್ಲ ಬೇರೆ ಬೇರೆ ಸಂಬಂಧಗಳು ಬರ್ತದವೆ. If only for a moment.